ಇವತ್ತು ನನ್ನ ಡೈಲಿ ರೂಟೀನ್ ಶುರು ಮಾಡೋದಕ್ಕೂ ಮುಂಚೆ ಒಂದು ಮ್ಯಾನಿಫೆಸ್ಟೇಷನ್ ರಿಚುವಲ್ ಮಾಡಿ ಆಮೇಲೆ ವರ್ಕೌಟು, ಧ್ಯಾನ, ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸಿ ತಿಂಡಿ ಮಾಡಿದ್ದಾಯಿತು. ಕಳೆದ ವರ್ಷದಿಂದ ಅದೆಷ್ಟು ಪಪ್ಪಾಯ ಹಣ್ಣು ತಿಂದಿದ್ದೀನೋ ನನಗೆ ಲೆಕ್ಕನೇ ಇಲ್ಲ. ಸೆಪ್ಟೆಂಬರ್ ತಿಂಗಳಿಂದ ಕಂಟಿನ್ಯೂಸ್ ಆಗಿ ಪಪ್ಪಾಯ ಹಣ್ಣು ಬಿಡ್ತಾಯಿತ್ತು ನಮ್ಮ ಮರದಲ್ಲಿ. ಇನ್ನೇನು ಖಾಲಿ ಆಗೋಕ್ಕೆ ಬಂದಿದೆ. ಇನ್ನೊಂದು ವಾರಕ್ಕೆಲ್ಲ ಖಾಲಿ ಆಗುತ್ತೆ. ಈ ಗಿಡದಲ್ಲಿ ಒಂದೆರಡು, ಅದರಲ್ಲಿ ಒಂದೆರಡು ಮೂರು ಇದೆ ಅಷ್ಟೇ. ಅದಾದಮೇಲೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಐಟಮ್ಸ್ ಖಾಲಿಯಾಗಿತ್ತು ಅಂತ ದಿನಸಿನೆಲ್ಲ ಫಿಲ್ ಮಾಡಿಕೊಂಡು ಅಡುಗೆ ಮಾಡಿ ಮಧ್ಯಾಹ್ನ ಊಟ ಮಾಡಿದ್ದಾಯಿತು. ಮಧ್ಯಾಹ್ನ ಊಟ ಆದಮೇಲೆ ಬಿಡುವಿತ್ತು ಅಂತ ಕೆಲಸ ಏನೂ ಇರಲಿಲ್ಲ. ಹಾಗಾಗಿ ಒಂದು 3 ಅವರ್ಸ್ ಕಂಟಿನ್ಯೂಸ್ ಆಗಿ ಓದ್ಕೊಳ್ಳೋಕ್ಕೆ ಸಮಯ ಸಿಕ್ತು. ಸಂಜೆ ಮೇಲೆ ಹ್ಯಾಂಡ್ ಪೋಸ್ಟ್ಗೆ ಹೋದ್ವಿ. ಏನೂ ಕೆಲಸ ಇಲ್ಲ, ಸುಮ್ಮನೆ ಹೋಗಿದ್ದು. ಜಸ್ಟ್ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಆದಂಗೆ ಆಯಿತು ಅಷ್ಟೇ. ಶಿರ್ಮಳ್ಳಿಲಿ ಲೈಟಿಂಗ್ಸ್ ಹಾಕಿದ್ರು. ಮೊನ್ನೆ CM ದೇವಸ್ಥಾನ ಉದ್ಘಾಟನೆಗೆ ಬಂದಿದ್ರಲ್ಲ, ಆ ದೇವಸ್ಥಾನದ ಪೂಜೆ ಪ್ರಯುಕ್ತ. ಹ್ಯಾಂಡ್ ಪೋಸ್ಟಲ್ಲಿ ಒಂದು ಗೋಬಿ ತಿಂದು ವಾಪಸ್ ಅದೇ ಲೈಟಿಂಗ್ಸ್ ನೋಡಿಕೊಂಡು ಮನೆಗೆ ಬಂದು ಒಂದೊಳ್ಳೆ ಬ್ಯಾಲೆನ್ಸ್ಡು ಊಟ ಮಾಡಿ ನಾಳೆಗೆ ಹೇರ್ ಮಾಸ್ಕ್ ಮಾಡೋಕ್ಕೆ ಅಕ್ಕಿ ಮತ್ತು ಮೆಂತ್ಯ ನೆನೆ ಹಾಕಿ 9500 ಸ್ಟೆಪ್ಸ್ನೊಂದಿಗೆ ಡೇನ ಎಂಡ್ ಮಾಡಿದ್ದಾಯಿತು.